ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಾರ್ಚ್ 30 ಬರುವ ಮಾರ್ಚ್ 30ನೇ ತಾರೀಕು ಭಾರತದ ರಾಜಕೀಯ ಇತಿಹಾಸದಲ್ಲೊಂದು ಬಹಳ ಮಹತ್ವದ ಘಟನೆ ನಡೆಯಲಿದೆ. ಏನದು ಅಂತ ಘಟನೆ? ಭಾರತದ ಪ್ರಧಾನಮಂತ್ರಿಯೊಬ್ಬರು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗಪುರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಕಚೇರಿಗೆ ಆಗಮಿಸಲಿದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ಕಾರಣ ಒಂದು ಹೊಸ ವಿಸ್ತೃತ ಕಟ್ಟಡದ ಉದ್ಘಾಟನೆ. ಅಲ್ಲಿ ಮಾಧವ ನೇತ್ರಾಲಯ ಮತ್ತು ಸಂಶೋಧನಾ ಕೇಂದ್ರ ಅಂತ ಇದೆ. ಆ ಕೇಂದ್ರವನ್ನು ಇನ್ನಷ್ಟು ವಿಸ್ತರಿಸಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಕಲ್ಪ ಮಾಡಿದೆ. ಅದರ ಶಂಕುಸ್ಥಾಪನೆಗೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಲಾಗಿದೆ. ಇತ್ತೀಚೆಗೆ ತಾನೇ ಫ್ರೀಡ್ಮನ್ನ ಸಂದರ್ಶನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಾಗಿ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದರು. ತನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸರಿಗಟ್ಟುವಂಥ ಮತ್ತೊಂದು ಸಂಸ್ಥೆ ಇಡೀ ಜಗತ್ತಿನಲ್ಲಿಯೇ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೀಡುವಂಥ ಸಂಸ್ಕಾರ ಅದ್ವಿತೀಯವಾದದ್ದು ಅಂತ ಇತ್ತೀಚೆಗೆ ತಾನೇ ಬಣ್ಣಿಸಿದರು ನರೇಂದ್ರ ಮೋದಿಯವರು. ಅಷ್ಟೇ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕವೇ ತಾವು ಬೆಳೆದು ಬಂದದ್ದು ಅಂತ ಪದೇ ಪದೇ ಮೊದಲು ಸಹ ಈ ನರೇಂದ್ರ ಮೋದಿಯವರು ಹೇಳಿರುವಂಥ ದಾಖಲೆಗಳಿದ್ದಾವೆ. ಒಬ್ಬ RSS ವ್ಯಕ್ತಿ RSS ಕೇಂದ್ರ ಕಚೇರಿಗೆ ಹೋಗೋದರಲ್ಲಿ ವಿಶೇಷತೆ ಏನಿದೆ? ಸ್ವಾಭಾವಿಕವಾದಂಥ ಪ್ರಕ್ರಿಯೆ. ಆದರೆ ಇದಕ್ಕೆ ಯಾಕೆ ಇಷ್ಟು ಬಣ್ಣವನ್ನು ಕಟ್ಟಲಾಗ್ತಾ ಇದೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಚರ್ಚೆ ನಡೀತಾ ಇದೆ ಅನ್ನೋದು ಈ ಕಾಲಘಟ್ಟದಲ್ಲಿ ಭಾಳ ಮುಖ್ಯವಾದದ್ದು. ಈಗ ಇಡೀ ದೇಶ ಕೇಸರಿಮಯವಾಗ್ತಾ ಇದೆ, ಭಗವಾಮಯವಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಹಿಂದೂಗಳಿಗೆ ತಮ್ಮ ಕುರಿತು, ತಮ್ಮ ಅಸ್ಮಿತೆ ಕುರಿತಾದಂಥ ಜಾಗೃತಿ ಮೈದಳಿತಾ ಇರುವಂಥ ಸಂದರ್ಭ ಇದು, ಪರ್ವಕಾಲ ಇದು. ಇವತ್ತು ಹಿಂದುತ್ವದ ಪರಾಕಾಷ್ಠೆಯಲ್ಲಿ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಒಂದು ಶತಮಾನದಿಂದ, ಈಗ 100 ವರ್ಷ ಆಗತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಮತ್ತು ಹಿಂದೂ ಅಸ್ಮಿತೆಯ ಮೂಲಕ ರಾಜಕಾರಣ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಈ ಎರಡೂ ಸಂಸ್ಥೆಗಳ ಮಧ್ಯೆ ಸಮನ್ವಯ ಇಲ್ಲ, ಒಬ್ರಿಗೊಬ್ರಿಗೆ ಆಗೋದಿಲ್ಲ ಅಂತ ಕಳೆದ 6 ತಿಂಗಳಿಂದ ಈಚೆಗೆ ನೋಡಿದಂಥ ವಿದ್ಯಮಾನ ನೋಡಿದ. 6ಕ್ಕೆ 8 ಮೇ 17ರಿಂದ ಲೆಕ್ಕ ಹಾಕ್ರಿ, ಮೇದಿಂದ ಈಗ ಮಾರ್ಚ್ವರೆಗೂ, ಅಂದರೆ ಸುಮಾರು 10 ತಿಂಗಳ ಕಾಲ ಇದರ ಕುರಿತಾಗಿ ಭಾಳಷ್ಟು ವದಂತಿಗಳು ಹರಡಿದವು. ಯಾವಾಗ ಶುರುವಾಯ್ತಿದು? ಮೇ 17, 2024ಕ್ಕೆ ಜಗತ್ ಪ್ರಕಾಶ್ ನಡ್ಡಾ ಎನ್ನುವಂಥ ಅವಿವೇಕಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ಇಂಗ್ಲೀಷ್ ನಿಯತಕಾಲಿಕೆ. ಏನಂತ? ಮುಂಚೆ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಗತ್ಯತೆ ಇತ್ತು, ಈಗ ನಾವು ಭಾರತೀಯ ಜನತಾ ಪಾರ್ಟಿಯವರು ಬೇಕಾದಷ್ಟು ಬೆಳೆದು ಬಿಟ್ಟಿದ್ದೇವೆ, ನಮಗೀಗ RSS ಬೇಕಾಗಿಲ್ಲ ಅಂತ. ಯಾವ ಸಂದರ್ಭದಲ್ಲಿ ಹೇಳಿದರು? ಎದುರುಗಡೆ ಚುನಾವಣೆ ಇದೆ, ಹಿಂದೆ ಈಗ ಗುಪ್ತಗಾಮಿನಿಯಾಗಿ ಕೆಲಸ ಮಾಡೋದು ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ಳಾರದೆ ನಿಸ್ಪೃಹವಾಗಿ ಅಹರ್ನಿಶಿ ಅಹೋರಾತ್ರಿ ದುಡಿಯೋದು ನಿರಪೇಕ್ಷ ಸ್ವಯಂ ಸೇವಕರು. ಅವ್ರಿಗೆ ಯಾವುದೇ ಹುದ್ದೆ ಕೊಡೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಭತ್ಯೆ ಇರೋದಿಲ್ಲ. ಕೇವಲ ಮತ್ತು ಕೇವಲ ಹಿಂದೂ ರಾಷ್ಟ್ರಕ್ಕಾಗಿ ತಪನೆಗೈಯುವಂಥ ಸ್ವಯಂ ಸೇವಕರು ಕೆಲಸ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತು ಒಂದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈ ರೀತಿ ನಮಗೆ ನಿಮ್ಮ ಅಗತ್ಯ ಇಲ್ಲ ಅಂತ ಹೇಳಿದ ತಕ್ಷಣ RSS ಪಾಳೆಯದಲ್ಲಿರುವಂಥ ಸ್ವಯಂ ಸೇವಕರಿಗೆ, ಕಾರ್ಯವಾಹರಿಗೆ, ಉಳಿದ ಪದಾಧಿಕಾರಿಗಳಿಗೆ ಯಾವ ಮನಸ್ಥಿತಿ ಉಂಟಾಗಿರ್ಬೋದು, ಎಂಥ ಅವಮಾನ ಆಗಿರಬಹುದು ಅನ್ನೋದನ್ನು ಗಮನಿಸಿ. ಜಗತ್ ಪ್ರಕಾಶ್ ನಡ್ಡಾಗೆ ಅಂಥ ದೊಡ್ಡ ಹೇಳಿಕೆ ಕೊಡುವಂಥ ತಾಕತ್ತಿಲ್ಲ, ಅವರ ಬಾಯಿಂದ ಈ ಮಾತನ್ನು ಹೇಳಿಸಲಾಗಿದೆ ಅಂತ ಭಾಳಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಎಂದೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು, ಜಗತ್ ಪ್ರಕಾಶ್ ನಡ್ಡಾ ಆ ಮಾತನ್ನು ಅದರ ಕುರಿತಾಗಿ ಸ್ಪಷ್ಟೀಕರಣ ಕೊಡಲಾರು. ಇಲ್ಲ, ನಾನಾಗಿ ಹೇಳಿಲ್ಲ, ಬೇರೆಯವ್ರು ಹೇಳು ಅಂದರು, ಹೇಳಿದೆ ನಾನು ಅಂತ ಅವರು ಹೇಳೋದಿಲ್ಲ. ಒಂದು ವೇಳೆ ಹಾಗೆ ಹೇಳಲಾರದೆ ತಾವೇ ಹೇಳಿದ್ದೀವಿ ಅಂತ ಮತ್ತೊಂದು ಸಲ ಸ್ಪಷ್ಟನೆ ಕೊಡಲಿಕ್ಕೆ ಅವ್ರಿಗೀಗ ಅಂಥ ಸಾಮರ್ಥ್ಯವೂ ಉಳಿದಿಲ್ಲ. ಜಗತ್ ಪ್ರಕಾಶ್ ನಡ್ಡಾ ಕೇವಲ ನರೇಂದ್ರ ಮೋದಿಯವರ ಬಾಲಂಗೋಚಿ ಅನ್ನೋದನ್ನು ಬಿಟ್ಟರೆ ಸಂಘಟನಾತ್ಮಕವಾಗಿ ಭಾರತ ದೇಶದಲ್ಲಿ ಅವರ ಕೊಡುಗೆ ಏನು ಅವಿಸ್ಮರಣೀಯವಾದದ್ದು ಅಂತ ಹೇಳುವಂಥ ಯಾವ ಘಟನೆಗಳು ಅವ್ರು ಬಂದ ಮೇಲೆ ಆಗಿಲ್ಲ. ಚುನಾವಣೆಯಲ್ಲಿ ಎಲ್ಲ ಕಡೆ ಗೆದ್ಕೊಂಬಂತು, ಅದರ ಹಿಂದೆ ಇರುವಂಥ ಭಾಳ ದೊಡ್ಡ ಶಕ್ತಿ ಒಂದು ಅಮಿತ್ ಶಾ, ಇನ್ನೊಂದು ನರೇಂದ್ರ ಮೋದಿ ಅನ್ನೋದನ್ನು ನಾವು ಯಾವತ್ತೂ ಮರಿಲೇಬಾರ್ದು. ಜಗತ್ ಪ್ರಕಾಶ್ ನಡ್ಡಾ ಹೋದರೆ 10,000 ಜನ ಸೇರ್ತಾರೆ ಅಂತ ಯಾರಾದರೂ ಹೇಳಿದರೆ ಮೊದಲು ನಗಬಹುದಾದಂಥ ವ್ಯಕ್ತಿ ನಾನೇ ಇರಬಹುದು. ಅದರರ್ಥ ನಮ್ಗೆ ಅವ್ರ ಬಗ್ಗೆ ಅಸೂಯೆ ಆಗಲಿ ಅಥವಾ ದ್ವೇಷವಾಗಲಿ ಅಲ್ಲ. ಒಬ್ಬ ವ್ಯಕ್ತಿಯ
ಪ್ರಭಾವಳಿ ಹೇಗಿದೆ ಅನ್ನೋದನ್ನು ತಮ್ಮೆದುರಿಗೆ ನಾನು ವಿಶ್ಲೇಷಣೆಯ ಮೂಲಕ ಇವತ್ತು ಪ್ರಸ್ತುತಪಡಿಸ್ತಾ ಇರೋದು. ಅದಾದ ಮೇಲೆ ಚುನಾವಣೆಯಲ್ಲಿ ಆದಂಥ ಫಲಿತಾಂಶ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ವಿರುದ್ಧವಾಗಿ ಎಲ್ಲೂ ಕೆಲಸ ಮಾಡಲಿಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆದರೆ ತಟಸ್ಥವಾಗಿ ಉಳಿದ್ಬಿಡ್ತು. ಬಿ ಜೆ ಪಿ ವಿರುದ್ಧವಾಗಿ ಕೆಲಸ ಮಾಡಲಿಲ್ಲ, ಬೇರೆ ಪಕ್ಷಕ್ಕೆ ಸಹಮತವನ್ನು ವ್ಯಕ್ತಪಡಿಸಲಿಲ್ಲ, ಕಾಂಗ್ರೆಸ್ಸೋ ಸಮಾಜವಾದಿ ಪಾರ್ಟಿನೋ ಅವ್ರ ಜೊತೆ ಗುರುತಿಸ್ಕೊಳ್ಳಿಲ್ಲ. ಹಾಗಂತ ಮುಖ್ಯವಾಹಿನಿಗೆ ಬಂದು ಕೆಲಸ ಮಾಡಲಿಲ್ಲ, ತಟಸ್ಥಗೊಂಡು ಅದರ ಫಲಿತಾಂಶ ಏನು ಅಂತ ನೀವು ಇವತ್ತು ನೋಡ್ತಾ ಇದ್ದೀವಿ. ಇದಾದ ಮೇಲೆ ಸುಮ್ಮನಿರಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಪ್ರಮುಖರಾದಂಥ ಮೋಹನ್ ಭಾಗವತ್ಜಿ. ಅವರು ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು. ಮನುಷ್ಯನಿಗೆ ಅಹಂಕಾರ ಬರಬಾರ್ದು, ಮನುಷ್ಯ ತನ್ನನ್ನು ತಾನು ದೇವರು ಅಂತ ಭ್ರಮಿಸಿಕೊಳ್ಳಬಾರ್ದು. ಅಷ್ಟೊತ್ತಿಗೆ ನರೇಂದ್ರ ಮೋದಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನಿಮ್ಗೆ ನೆನಪಿರ್ಬೋದು. ನಾನು ಬಹುಶಃ ದೇವರು ಈ ದೇಶಕ್ಕೆ ಕೆಲಸ ಮಾಡಲಿಕ್ಕೋಸ್ಕರ ನನ್ನನ್ನು ಕಳಿಸಿರಬಹುದು ಅಂತ ನನಗೆ ಭಾಳಷ್ಟು ಸಲ ಅನಿಸುತ್ತೆ. ಇಲ್ಲದೆ ಹೋದರೆ ಎಲ್ಲೋ ಚಾಯ್ ಮಾರ್ಕೊಂಡಿರುವಂಥ ವ್ಯಕ್ತಿ ದೇಶದ ಪ್ರಧಾನಿ ಆಗೋದು ಅಂತಂದರೆ ದೇವರು ಕೊಟ್ಟಂಥ ವರಾನೇ ಅದು ಅನ್ನುವಂಥ ರೀತಿಯಲ್ಲಿ ಅಲೌಕಿಕವಾಗಿ ಮಾತಾಡಿದರು. ಇದನ್ನು ಚಾಟಿ ಬೀಸುವ ರೀತಿಯಲ್ಲಿ, ಚೂಟೋ ರೀತಿಯಲ್ಲಿ ಮೋಹನ್ ಭಾಗವತ್ಜಿ ಮಾತಾಡ್ತಾರೆ, ರಾಷ್ಟ್ರೀಯ ಮುಸ್ಲಿಂ ಮಂಚದ ಪ್ರಮುಖರು ಮಾತಾಡ್ತಾರೆ, ಮತ್ತು ರಾಜಕಾರಣದ ಬಗ್ಗೆ ಎಂದೂ ಹೇಳಿಕೆ ಕೊಡಲಾರದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಮೋಹನ್ ಭಾಗವತ್ಜಿ ಪದೇ ಪದೇ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಇಷ್ಟು ವರ್ಷ ನಾವು ಚಿಕ್ಕವರಿದ್ದಾಗಿಂದ ಸ್ವಯಂ ಸೇವಕ ನಾನು, 6 ವರ್ಷ ಇದ್ದಾಗಿಂದ ಸ್ವಯಂ ಸೇವಕ ನಾನು. ನಮ್ಮ ಶಾಖೆಯಲ್ಲಿ ನಾನು ಮತ್ತು ಇನ್ನಿಬ್ಬರು ಹುಡುಗರು ಬಿಟ್ಟರೆ ಯಾರೂ ಇರ್ತಿರಲಿಲ್ಲ. ಅಲ್ಲಿಂದ ನಾವು RSSನ ಶಾಖೆಯನ್ನು ಕಟ್ಟಿದಂಥವ್ರು ಸವಣೂರಿನಲ್ಲಿ, ಹಾವೇರಿ ಜಿಲ್ಲೆ ಸವಣೂರಲ್ಲಿ. ನಮಗೇನು ಅಂತಲೇ ಗೊತ್ತಿರಲಾರ್ದ ಸಂದರ್ಭದಲ್ಲಿ ಬಂದು ಸಂಸ್ಕಾರ ಪಡೆದವರು ನಾವು. ಆವಾಗ ಒಂದು ಮಾತನ್ನು ಹೇಳೋರು, ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಅಂತಂದರೆ ನೀವು 100 ಜನರನ್ನು ಒಟ್ಟು ಹಾಕಬೇಕಾಗಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಮೊದಲು ಸಂಕಲ್ಪ ಆಗಬೇಕು, ಅದಾದ ಮೇಲೆ ಅದು ಕಾರ್ಯರೂಪ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಅನುಷ್ಠಾನ ಆಗುತ್ತೆ ಅಂತ. ಅದು ಇವತ್ತು ಮೈದಳಿದ ರೀತಿಯಲ್ಲಿ ನಾವು ನೋಡಿದ್ದೇವೆ. ಈಗ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಬರೋಣ. ಈ ರೀತಿ ಫಲಿತಾಂಶ ಬಂದ ಮೇಲೆ ಈ ರೀತಿ ಹೇಳಿಕೆಯನ್ನು ಅವರು ಕೊಡಲಿಕ್ಕೆ ಶುರು ಮಾಡಿದ ಮೇಲೆ ಉಳಿದ ಪಕ್ಷಗಳಿಗೆ ಯಾವ ರೀತಿ ಹಾಲು ಕುಡಿದಷ್ಟು ಸಂಭ್ರಮ ಆಯಿತು ಅಂದರೆ, RSS ಕೈ ಬಿಟ್ಬಿಟ್ಟಿದೆ, ನರೇಂದ್ರ ಮೋದಿ ದುರಹಂಕಾರಿ, ನರೇಂದ್ರ ಮೋದಿ ಅಹಂಕಾರದಿಂದ ಇವತ್ತು ಇಡೀ ವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ, ಇದಕ್ಕೊಂದು ಹೇಗಾದರೂ ಮಾಡಿ ಇವರಿಬ್ಬರ ಮಧ್ಯೆ ಸಮನ್ವಯವನ್ನು ತರಬೇಕು, ಸಂವಾದಕ್ಕೆ ಅವಕಾಶ ಕೊಡಬೇಕು. ಆದರೆ ಅವಕಾಶ ಮಾಡಿಕೊಡೋರು ಯಾರು? ಅವಕಾಶ ಆಗೋದು ಹೇಗೆ? ಹೋಗಿ ನರೇಂದ್ರ ಮೋದಿ ಎದುರಿಗೆ ನೀವು ಅವರು ಸರಿಯಾಗಿ ಮಾತಾಡಿ ಜೊತೆಗೆ ಸೇರಿ ಅಂತ ಹೇಳಲಿಕ್ಕಾಗತ್ತಾ? ಅವರಿಬ್ಬರು ಇತ್ತೀಚೆಗೆ ಭೇಟಿಯಾಗಿದ್ದು ಒಂದೇ ಒಂದು ಸಲ ನಾನು ನೋಡಿದಾಗೆ ಜನವರಿ 22, 2024 ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಇದ್ದರು. ಅದು ಸಾರ್ವಜನಿಕ ಕಾರ್ಯಕ್ರಮ. ಅವರಿಬ್ಬರು ಕೂತು ಹರಟೆ ಹೊಡೆದದ್ದು, ಮಾತಾಡಿದ್ದು, ಚರ್ಚೆ ಮಾಡಿದ್ದು, ಬೈಠಕ್ ನಡೆಸಿದ್ದು ಇತ್ತೀಚೆಗೆ ನಡೆದೇ ಇಲ್ಲ. ನರೇಂದ್ರ ಮೋದಿ 2014ರಿಂದ 24 ಯಾವತ್ತೂ ಕೂಡ ನಾಗ್ಪುರಕ್ಕೆ ಕಾಲಿಟ್ಟವರಲ್ಲ. ಹಾಗಾದರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯಾದಂಥ ಫಲಿತಾಂಶ ಬಂತೋ ಆವಾಗ ಇದನ್ನು ಸರಿಪಡಿಸಬೇಕು ಅನ್ನುವಂಥ ತಹತಹಿಕೆ ಎಲ್ಲರಿಗೂ ಶುರು ಆಯಿತು. ಏಕೆಂದರೆ ನಮ್ಮ ಗುರಿ ಇರೋದು ಹಿಂದೂ ರಾಷ್ಟ್ರದ ಕುರಿತಾಗಿ. ನಮ್ಮದೇ ಆದ ಸಂಘಟನೆಗಳು ಪರಸ್ಪರ ಈ ರೀತಿ ಸಂಘರ್ಷಕ್ಕೆ ಇಳಿದ್ಬಿಟ್ರೆ ನಾವೆಲ್ಲ ತಬ್ಬಲಿ ಆಗಿಬಿಡ್ತೀವಲ್ವಾ, ಅದಕ್ಕೋಸ್ಕರ ಆದರೂ ಸರಿ ಹೋಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿರ್ಮಾಣ ಆಯಿತು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಖ್ಯವಾಹಿನಿಗೆ ಬಂದು ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದರ ಫಲಶ್ರುತಿ ಹರಿಯಾಣದ ಚುನಾವಣೆ, ಅದರ ಫಲಶ್ರುತಿ ದಿಲ್ಲಿಯ ಚುನಾವಣೆ, ಅದರ ಫಲಶ್ರುತಿ ಮಹಾರಾಷ್ಟ್ರದ ಚುನಾವಣೆ. 60,000 ಜನ ಕಾರ್ಯಕರ್ತರು ಏಕಕಾಲಕ್ಕೆ ಮಹಾರಾಷ್ಟ್ರಕ್ಕೆ ದಾಳಿ ಮಾಡಿ ಎಲ್ಲ ಕಡೆ ಬೈಠಕ್ಗಳನ್ನು ಮಾಡಿ 10 ಜನ 15 ಜನರು ಸಣ್ಣ ಸಭೆಗಳು, ಗುಡಿಗಳಿಗೆ ಹೋಗಿ ಕೂಡೋದು, ಮಾತಾಡಿಸೋದು ಮಾಡಿ 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 ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಬಲವರ್ಧನೆಗೆ ಕಾರಣೀಭೂತರಾದರು. ಹಾಗಂತ ನರೇಂದ್ರ ಮೋದಿ ಏನಾದರೂ ಮುನಿಸ್ಕೊಂಡು ಕೂತಿದ್ರಾ, ಮುಂಗೋಪ ಮಾಡ್ಕೊಂಡಿದ್ರಾ, ಅಥವಾ ಅವರಿಗೆ ಬೇಡ ನನಗೆ RSS ಅನಿಸುತ್ತಾ? ಖಂಡಿತವಾಗಿ ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾನು ನರೇಂದ್ರ ಮೋದಿಯವರ ಸಂದರ್ಶನವನ್ನು ನೋಡಿದ್ದೇನೆ. ಅವ್ರು ಹೇಳೋರು RSS ಅಂತಂದ್ರೆ ನಾವೆಲ್ಲ ಹೆಂಗೆ ಸ್ವಯಂ ಸೇವಕರು ಅಂದರೆ ಎಲ್ಲರಿಗೂ ಚಹಾ ಮಾಡಿಕೊಡೋದು ನನ್ನ ಕೆಲಸ ಆಗಿತ್ತು ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ. ಅಷ್ಟೇ ಅಲ್ಲ, ಎಲ್ಲರಿಗಿಂತ ಮುಂಚೆ ನಾನು ಬರ್ತಿದ್ದೆ, ಎಲ್ಲರೂ ಹೋದ ಮೇಲೆ ನಾನು ಹೋಗ್ತಿದ್ದೆ. ಎಲ್ಲರಿಗಿಂತ ಮುಂಚೆ ಯಾಕೆ ಬರ್ತಿದ್ದೆ ಅಂತಂದರೆ ಎಲ್ಲರಿಗೂ ಹಾಸಿಗೆಯನ್ನು ಹಾಸಬೇಕಲ್ಲ, ಜಮಖಾನೆಯನ್ನು ಹಾಸಬೇಕು, ಬೆಡ್ಶೀಟ್ಗಳನ್ನ, ಎಲ್ಲರಿಗೂ ಕುರ್ಚಿ ಇಡಬೇಕು ಬಂದವ್ರಿಗೆ, ಆ ಕೆಲಸವನ್ನು ಮಾಡ್ತಿದ್ದೆ. ಎಲ್ಲರೂ ಹೋದ ಮೇಲೆ ಯಾಕೆ ಹೋಗ್ತಿದ್ದೆ? ಯಾಕೆಂದರೆ ಎಲ್ಲ ಹೋದ್ಮೇಲೆ ಮಡಚಿಡಬೇಕಲ್ಲ, ಜಮಖಾನೆ ಮಡಚಿಡಬೇಕು, ಕುರ್ಚಿ ಮಡಚಿಡಬೇಕು, ಮತ್ತು ಯಥಾವತ್ತಾಗಿ ಮೊದಲು ಹೆಂಗಿತ್ತು ಹಾಗೆ ಕಚೇರಿಯನ್ನು ಶುಭ್ರವಾಗಿಡಬೇಕಲ್ಲ, ಅದಕ್ಕೋಸ್ಕರ ತಡವಾಗಿ ಹೋಗ್ತಿದ್ದೆ. ಆಮೇಲೆ ನರೇಂದ್ರ ಮೋದಿ ಥರದವರು ಯಾವುದೋ ಆಸೆಗಾಗಿ, ಲಾಲಸೆಗಾಗಿ, ಅಧಿಕಾರಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಂದವರಲ್ಲ ಅವರು.
ಅವರು ರಾಜಕೀಯಕ್ಕೆ ಬರುವ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಆಸೆ ಇರಲಿಲ್ಲ, ಅಂಥ ಮಹತ್ವಾಕಾಂಕ್ಷೆಗಳಿರಲಿಲ್ಲ. ಹೋಗಿ ಅಮಿತ್ ಶಾ ಕೇಳ್ತಾರೆ, ಮೋಟಾ ಭಾಯ್ ಅಭಿ ಐಸಾ ಮುझे ಬುಲಾವ್ ಆ ರಹಾ ಹೈ, ಮೈ ಜಾऊं ಯಾ ನಾ ಜಾऊं. ಏನು ಹುಚ್ಚಿದೆ ನೀನು, ಕರೆದಿದ್ದಾರೆ ಹೋಗು ನೀನು ಅಂತ ಅಮಿತ್ ಶಾ ಹೇಳಿ ಕಳಿಸ್ತಾರೆ ನರೇಂದ್ರ ಮೋದಿಗೆ. ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ನರೇಂದ್ರ ಮೋದಿ. ಆ ಥರದ ವಿಷಯಗಳು ಸಾವಿರಾರು ಇದ್ದಾವೆ, ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಈಗ ಮಾರ್ಚ್ 30ಕ್ಕೆ ನರೇಂದ್ರ ಮೋದಿ ಹೋಗ್ತಾ ಇರೋ ವಿಚಾರವನ್ನು ಮಾತಾಡೋಣ. ಆಯಿತು, ಹೀಗಾದ ಮೇಲೆ ಅವರಿಬ್ಬರನ್ನ ಕೂಡಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾದರೆ ಮಾರ್ಚ್ 30ಕ್ಕೆ ನಾಗ್ಪುರಕ್ಕೆ ಕರೆಯೋಣ. ನಾಗ್ಪುರಕ್ಕೆ ಕರೆದ ಸಂದರ್ಭದಲ್ಲಿ ಅಲ್ಲಿ ಮೋಹನ್ ಭಾಗವತ್ಜಿ ಇರಬಾರ್ದು. ಆಯಿತು, ನಾನು ಇರೋದಿಲ್ಲ ಅಂತಾರೆ ಪರಮ ಪೂಜ್ಯ ಮೋಹನ್ ಭಾಗವತ್ಜಿ. ಆಮೇಲೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನೀವು ಆ ರೀತಿ ಹೆಡ್ ಕ್ವಾರ್ಟರ್ಗೆ ಬರ್ತಾ ಇದ್ದಾರೆ, ನಾಗ್ಪುರಕ್ಕೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ, ಇವರೇ ಇಲ್ಲ ಅಂತಂದ್ರೆ ಸಂಘ ಪ್ರಮುಖನೇ ಇಲ್ಲ ಅಂತಂದರೆ ಎಲ್ಲ ಕಡೆ ದೊಡ್ಡದಾದಂಥ ಇದು ವಿವಾದ ಆಗಿಬಿಡಲ್ವಾ, ಅಂಥದ್ದೇನು ಮಹತ್ತರವಾದ ಕೆಲಸ ಇತ್ತು, ನೀವು ಇರಲಾರ್ದಂಥದ್ದಾಗಲ್ವಾ, ಇಲ್ಲ ನೀವು ಉಪಸ್ಥಿತರಿರಬೇಕು. ಅವರು ಉಪಸ್ಥಿತರು. ನರೇಂದ್ರ ಮೋದಿ ಯಾವುದೇ ಅಹಂಕಾರ, ದುರಹಂಕಾರ, ಹಮ್ಮು ಬಿಮ್ಮು ಯಾವುದು ತೋರಿಸಲಾರದೆ ಕರೆದ ಕಾರ್ಯಕ್ರಮಕ್ಕೆ ಆರಾಮಾಗಿ ಒಪ್ಕೊಂಡಿದ್ದಾರೆ. ಮಾರ್ಚ್ 30ಕ್ಕೆ ಹಾಜರಾಗ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಭಾಳ ಮುಖ್ಯವಾಗಿರೋದು ಏಪ್ರಿಲ್ ಮೊದಲೇ ವಾರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನ ನೇಮಕಾತಿ ಆಗಬೇಕಾಗಿದೆ. ಅದಾದಮೇಲೆ ಬೆಂಗಳೂರಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆ, ಅಲ್ಲಿ ಅದರ ಅಪ್ರೂವಲ್ ಆಗಬೇಕು. ಏನು ಆಯ್ಕೆ ಆಗತ್ತೆ ಈಗ ರಾಷ್ಟ್ರೀಯ ಅಧ್ಯಕ್ಷ ಯಾರು ಅಂತ, ಅದನ್ನು ಅಪ್ರೂವ್ ಮಾಡೋದು ಅಗೇನ್ ರಾಷ್ಟ್ರೀಯ ಕಾರ್ಯಕಾರಿಣಿ. ಬೆಂಗಳೂರಲ್ಲೇ ರಾಷ್ಟ್ರೀಯ ಕಾರ್ಯಕಾರಿಣಿ ಇರೋದು. ಅಷ್ಟರಲ್ಲಿ ಈ ಎಲ್ಲ ವಿದ್ಯಮಾನ ನಡಿಬೇಕು. ಸಂಘಟನೆ ನನ್ನ ಹಿಡಿತದಲ್ಲಿರಲಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗಲೂ ಅಪೇಕ್ಷೆಯನ್ನು ಮಾಡುತ್ತೆ. ಅವ್ರಿಗೆ ಬೇಸರ ಏನು ಅಂತಂದರೆ, RSSಗೆ ಮಹಾರಾಷ್ಟ್ರದಲ್ಲಿ ಅಷ್ಟೆಲ್ಲ ವಿದ್ಯಮಾನ ಆಯಿತು, ಪಕ್ಕದಲ್ಲಿಯೇ ನಾಗ್ಪುರ ಇದೆ. ನೀವು ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ನಾಗ್ಪುರಕ್ಕೆ ಬಂದು ಯಾರನ್ನ ಮಾಡೋದು, ಈ ರೀತಿ ವಿದ್ಯಮಾನ ನಡೀತಾ ಇದೆ, ನಾವು ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ ನಮ್ಮ ಒಂದು ಮಾತನ್ನು ನೀವು ತಗೋಬೇಕಾಗಿತ್ತು, ಮಾಡ್ಬೋದಾ ಇಂಥವ್ರನ್ನ ಅಂತ ಕೇಳಬೇಕಾಗಿತ್ತು. ನಮ್ಮನ್ನು ಯಾವುದಕ್ಕೂ ಲೆಕ್ಕನೇ ಹಿಡಿತಿಲ್ಲ RSSನ. ನಿಮಗಿಷ್ಟ ಬಂದ ಕೆಲಸಗಳನ್ನ ಮಾಡ್ತೀರಿ, ನಿಮಗಿಷ್ಟ ಬಂದ ಪದಾಧಿಕಾರಿಗಳನ್ನ ಹಾಕ್ತೀರಿ, ನಿಮಗಿಷ್ಟ ಬಂದಂಥ ಸಿದ್ಧಾಂತಗಳನ್ನು ಶೈಲಿಯನ್ನು ಮಾಡ್ಕೋತಾ ಇದ್ದೀರಿ. ಇಬ್ಬರ ಮಧ್ಯೆ ಆಗಬೇಕಾದಂಥ ಸಮನ್ವಯ ನಡೀತಾ ಇಲ್ಲ. ಅದು ನಮಗೆ ಮುನಿಸನ್ನು ಉಂಟು ಮಾಡಿದೆ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಳಗಿರುವಂಥ ನೋವು. ಇದರ ಎಫೆಕ್ಟ್ ಏನು? ಇದರ ಎಫೆಕ್ಟ್ ನಮ್ಮಂಥವ್ರು ತಬ್ಬಲಿ ಆಗಿಬಿಡ್ತೀವಿ. ಯಾಕೆಂತಂದರೆ ಈ ದೇಶ ಇವತ್ತು ಯಾವಾಗ ಪ್ರಯಾಗ್ರಾಜ್ನಲ್ಲಿ ಅಂಥದ್ದೊಂದು ಮಹಾಕುಂಭ ನಡೀತೋ, ಅದಾದಮೇಲೆ ಈ ದೇಶದಲ್ಲಿ ಪರವಾಗಿಲ್ಲ ಹಿಂದೂಗಳೆಲ್ಲ ಎಚ್ಚರಗೊಂಡಿದ್ದಾರೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದರ ಹಿಂದೆ ಬಲಾಢ್ಯವಾಗಿ ನಿಲ್ಲುವಂಥದ್ದು ಒಂದು ಸಂಘಟನೆ ಯಾವುದಾದ್ರೆ ಅದು RSS ಮಾತ್ರ. ಅದು ಬಿಟ್ಟರೆ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ, ಉಳಿದವರು ಯಾರೂ ನಮ್ಮ ಸಹಾಯಕ್ಕೆ ಸಿಗೋದಿಲ್ಲ. ಏಕೆಂತಂದರೆ ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಳಾಗಲಿಕ್ಕೆ RSS ಕಾರಣ ಅಂತ ವಿಧಾನಮಂಡಲದಲ್ಲಿ ಹೇಳ್ತಾರೆ. RSS ಇವತ್ತಿನವರೆಗೂ ಕ್ರಿಮಿನಲ್ ಕೆಲಸ ಮಾಡಿದಂಥ ಒಂದೇ ಒಂದು ಘಟನೆಯನ್ನು ನಂಗೆ ದಯವಿಟ್ಟು ನೀವು ಎಲ್ಲಿಯಾದರೂ ತೋರಿಸಿ. RSS ಕಾರ್ಯಕರ್ತ ಅಥವಾ ಸಂಘಟನೆ ಎಲ್ಲಿಯಾದರೂ ಕೋಮು ಗಲಭೆಗೆ ಕಾರಣೀಭೂತ ಆಗಿದೆ, ಅಂಥದ್ದೊಂದು ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡೋ ಕೆಲಸ ಮಾಡಿತ್ತು, ಎಲ್ಲಿಯಾದರೂ ತೋರಿಸಿ. ಹಾಗಿದ್ರೆ 500 ವರ್ಷ ರಾಮ ಮಂದಿರ ಕಟ್ಟಲಿಕ್ಕೆ ಕಾಯಬೇಕಾದ ಅಗತ್ಯನೇ ಇರಲಿಲ್ಲ. ಏನು ಬೇಕಾದರೂ ಬಹು ಸಂಖ್ಯಾತ ಹಿಂದೂಗಳಿರುವಂಥ ರಾಷ್ಟ್ರ ಇದು. ಒಂದು ಕರೆಯನ್ನು RSS ಕೊಟ್ಟರೆ ಇವತ್ತು ಇಡೀ ದೇಶದ ಹಿಂದೂಗಳೆಲ್ಲ ಅವ್ರು ಕರೆದ ಕಡೆ ಬರ್ತಾರೆ. ನಾವೇನು ಮಸೀದಿಗೆ ಹೋಗಿ ನಮಾಜ್ನಲ್ಲಿ ಹೇಳಬೇಕಾಗಿಲ್ಲ. ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಅದು ಕಾನೂನು ಸುವ್ಯವಸ್ಥೆಯ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ಆದರೆ ಅದೇ ಸಂತ್ರಸ್ತರಿರುವ ಜಾಗದಲ್ಲಿ ಯಾರೂ ಕರೆದಿದ್ರು ಹೋಗ್ತಾರೆ, ಪ್ರವಾಹ ಬಂದ ಜಾಗದಲ್ಲಿ ಯಾರೂ ಕರೆದಿದ್ರು ಹೋಗ್ತಾರೆ, ಎಲ್ಲಿ ಅತಿವೃಷ್ಟಿ ಆಗಿರುತ್ತೆ ಯಾರೂ ಕರೆದ ಜಾಗದಲ್ಲಿ, ಎಲ್ಲೆಲ್ಲೂ ಸಮಸ್ಯೆಗಳು ಉದ್ಭವಿಸ್ತವೆ ಆ ಸಂದರ್ಭದಲ್ಲಿ ಎಲ್ಲಿಯೂ ಫಲಕವನ್ನು ಹಾಕಿಕೊಳ್ಳಲಾರದೆ, ಬೋರ್ಡ್ ಹಿಡಿಯಲಾರದೆ ಹೋಗಬಹುದಾದ ಒಂದೇ ಒಂದು ಸಂಸ್ಥೆ ಇದ್ದರೆ ಅದು RSS. ನಿರಪೇಕ್ಷವಾಗಿ ಕೆಲಸ ಮಾಡುವ ಸಂಸ್ಥೆ. ಅಂಥ ಸಂಸ್ಥೆಯ ಜೊತೆ ಇಲ್ಲದೆ ಹೋದರೆ ಹಿಂದುತ್ವ ಪ್ರಖರವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾರ್ಚ್ 30 ಚಾರಿತ್ರಿಕವಾದ ದಿನ ಅಂತ ನನಗನ್ನಿಸ್ತಾ ಇರೋದು. ಏಕೆಂದರೆ ಅವತ್ತು ಯುಗಾದಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.